ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಲ್ಲಿ ನನ್ನ ಸವಿನಯ ನಮಸ್ಕಾರಗಳಾತ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ದಿನ ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಶುದ್ಧ ಚತುರ್ಥಿ. ಇದನ್ನು ಕುಂದ ಚತುರ್ಥಿ ಅಂತ ಕರೀತಾರೆ. ದಿನಾಂಕ 22/1/2026 ಗುರುವಾರ. ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಗುರುವಾರ ಇರ್ತಕ್ಕಂಥದ್ದು, ತಿಥಿ ಬಂದು ಚತುರ್ಥಿ ರಾತ್ರಿ 1:23 ಅದೇ ರೀತಿಯಲ್ಲಿ ನಕ್ಷತ್ರ ಶತಭಿಷ ನಕ್ಷತ್ರ ಹಗಲು 2:02 ಯೋಗ ಬಂದು ವರಿಯನ್, ಕರ್ಣ ಬಂದು ವಣಿಜ್ ಅಂತಕ್ಕಂಥದ್ದು. ಇದು ಈ ದಿನದ ಪಂಚಾಂಗ ವಿಶೇಷ. ಅಲ್ಲಿಂದ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ನೋಡಿ, ಮೇಷರಾಶಿಯವರಿಗೆ ಗುರು ರಾಶಿಯಿಂದ ತೃತೀಯ ಸ್ಥಾನದಲ್ಲಿ, ಕೇತು ಪಂಚಮ ಸ್ಥಾನದಲ್ಲಿ, ರವಿ ಕುಜ ಬುಧ ಶುಕ್ರರು ದಶಮ ಸ್ಥಾನದಲ್ಲಿದ್ದು ಶನಿ 12ನೇ ಸ್ಥಾನದಲ್ಲಿರೋದ್ರಿಂದ ಈ ದಿನ ಇವರಿಗೆ ಹಣಕಾಸು ಮುಗ್ಗಟ್ಟಿರ್ತಕ್ಕಂಥದ್ದು, ಯಾವುದೇ ಕಾರ್ಯಗಳು ನಡೆದೇ ಇರತಕ್ಕಂಥದ್ದು. ಕಡೆ ಗುರುವೂ ಇಲ್ಲ, ಈ ಕಡೆ ಶನಿಯೂ ಇಲ್ಲ ಇರೋದ್ರಿಂದ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ದಿನ. ಹಸು ಎಮ್ಮೆ ಕುರಿ ಮೇಕೆ ಕೋಳಿ ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಅಲ್ಪ ಲಾಭ ಇರ್ತಕ್ಕಂಥದ್ದು. ನೀವು ಕೃಷ್ಣ ಕೃಷ್ಣಂ ಒಂದೇ ಜಗದ್ಗುರು ಅಂತೀವಿ. ಕೃಷ್ಣ ಪರಮಾತ್ಮ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದೃಷ್ಟಿ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಗುರು 2ನೇ ಸ್ಥಾನ ಅಂದರೆ ಗುರುವಿನ ಸಹಾಯದ ನಿಮಗೆ ಇವತ್ತು. ಕೇತು 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಚಂದ್ರನು ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು, ರವಿ ಕುಜ ಬುಧ ಶುಕ್ರರು ನವಮ ಸ್ಥಾನದಲ್ಲಿ, ರಾಹು 10ರಲ್ಲಿ, ಶನಿ 11 ಅಂದರೆ ಶನಿ ಅಂತ ಶುಭಕರವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದರು. ಗುರು ಪ್ರಬಲನಾಗಿರೋದರಿಂದ ನಿಮಗೆ ಇವತ್ತು ಹಿಡಿದ ಕಾರ್ಯಗಳಲ್ಲಿ 100% ಯಶಸ್ಸಿರ್ತಕ್ಕಂಥದ್ದು. ಆದರೆ ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ ಇರ್ತಕ್ಕಂತಾಗ್ತದೆ. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಶುಭ ದಿನ. ಗುರು ರಾಘವೇಂದ್ರನ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ರಾಶಿಯಲ್ಲಿ ಗುರು ಇರ್ತಾನೆ, ಕೇತು 3ನೇ ಸ್ಥಾನದಲ್ಲಿರ್ತಾನೆ, ಚಂದ್ರ 4ನೇ ಸ್ಥಾನದಲ್ಲಿರ್ತಾನೆ, ರವಿ ಕುಜ ಬುಧ ಶುಕ್ರರು ಅಷ್ಟಮದಲ್ಲಿರ್ತಕ್ಕಂಥದ್ದು, ರಾಹು ನವಮ ಸ್ಥಾನದಲ್ಲಿ, ಕೇತು 3ರಲ್ಲಿರ್ತಕ್ಕಂಥದ್ದು. ಶನಿ ಶುಭಕರನಾಗಿರ್ತಕ್ಕಂಥ ಸ್ಥಾನದಲ್ಲಿರೋದ್ರಿಂದ ಇವತ್ತು ನಿಮಗೆ ಒಂದು ಶನಿಯ ಬಲದಿಂದ ಯಾವುದೇ ಕೆಲಸಗಳು ಮಂದವಾಗೋದಿಲ್ಲ. ಆದರೆ ಹಣಕಾಸಿನ ಹರಿವಿರೋದಿಲ್ಲ. ಆದರೂ ಸಹ ನೀವು ಹಿಡಿದಿರ್ತಕ್ಕಂಥ ಕಾರ್ಯಗಳೆಲ್ಲನೂ ಮಂದಗತಿ ಇಲ್ಲದೆ ಸಮಯಕ್ಕೆ ತಕ್ಕಂಗೆ ಆಗ್ತಕ್ಕಂಥದ್ದು. ಈ ಕಟ್ಟಡ ಸಲಕರಣೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಗುರುಕ್ಷೇತ್ರ ದರ್ಶನ, ಯಾವುದಾದ್ರೂ ಗುರು ದೇವಸ್ಥಾನಕ್ಕೆ ದಾರಿಯಲ್ಲಿ ಮನೆಗೆ ಹೋಗುವಾಗ ಕೆಲಸದಿಂದ ಅಥವಾ ಕೆಲಸಕ್ಕೆ ಹೋಗುವಾಗ ಕೈವಾರ ನಾರಾಯಣ ತಾತನದಾಗಲಿ, ವೀರಬ್ರಹ್ಮೇಂದ್ರದಾಗಲಿ, ಗೋಂದಾವಳಿ ಬ್ರಹ್ಮಚೇತನದಾಗಲಿ, ಗುರು ರಾಘವೇಂದ್ರದಾಗಲಿ ಯಾವುದೇ ಗುರು ಸ್ವರೂಪ ಇರತಕ್ಕಂತಹ ಜಾಗ ಇದ್ದರೆ ಅಲ್ಲಿಗೆ ಹೋಗಿಬಿಟ್ಟು ನೀವು ಗುರುಕ್ಷೇತ್ರದಲ್ಲಿ ಗುರು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಗುರು ದ್ವಾದಶದಲ್ಲಿರ್ತಕ್ಕಂಥದ್ದು, ಕೇತು 2, ಚಂದ್ರ 3, ರವಿ ಕುಜ ಬುಧ ಶುಕ್ರರು ಸಪ್ತಮ ಸ್ಥಾನದಲ್ಲಿ, ಶನಿ ನವಮ ಸ್ಥಾನದಲ್ಲಿರೋದ್ರಿಂದ ಇವರಿಗೆ ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಗುರುಬಲ ಇರ್ತಕ್ಕಂಥದ್ದು. ಇವತ್ತು ನಿಮಗೆ ಜನಗಳಲ್ಲಿ ಒಳ್ಳೆ ಮನ್ನಣೆ ಸಿಗ್ತದೆ. ನಿಮ್ಮ ಮಾತಿಗೆ ಬೆಲೆ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿರ್ತಕ್ಕಂಥ ಹಣಕಾಸಿನ ಒಳಹರಿವು ಇರ್ತಕ್ಕಂಥದ್ದು. ಜವಳಿ ವ್ಯಾಪಾರಿಗಳಿಗೆ ಶುಭ. ನೀವು ಶ್ರೀ ಮಹಾತ್ಮನನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಏಕಾದಶಂ ಗುರುಂ, ಕೇತು ಅಂತಕ್ಕಂಥವ್ನು ರಾಶಿಯಲ್ಲಿರ್ತಕ್ಕಂಥದ್ದು, ಚಂದ್ರ 2ನೇ ಸ್ಥಾನದಲ್ಲಿ, ರವಿ ಕುಜ ಬುಧ ಶುಕ್ರರು 6ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಅಷ್ಟಮ ಶನಿಯ ಪ್ರಭಾವದಿಂದ ನಿಮಗೆ ಕಾರ್ಯವಿಘ್ನ ಆಗ್ತಕ್ಕಂಥ ಕಾರ್ಯಗಳಿಗೆ ಕೆಲವು ವಿಘ್ನ ಆಗ್ತದೆ. ಆದರೆ ಗುರುಬಲ ಇರೋದ್ರಿಂದ ನಿಮಗೆ ಶಕ್ತಿ ಇರ್ತದೆ, ಅದನ್ನು ತರ್ಕೊಳ್ತಕ್ಕಂಥದ್ದು. ಹಣಕಾಸಿನ ಒಳಹರವು ಶುಭಕರವಾಗಿರ್ತಕ್ಕಂಥದ್ದು. ನೀವು ಗುರು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ದಶಮ ಸ್ಥಾನದಲ್ಲಿ ಗುರು, ಕೇತು ದ್ವಾದಶದಲ್ಲಿ, ಅದೇ ರೀತಿಯಲ್ಲಿ ರವಿ ಕುಜ ಬುಧ ಶುಕ್ರರು ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು, ರಾಹು 6, ಶನಿ ಸಪ್ತಮದಲ್ಲಿದ್ದರೆ ಶುಭ ಸ್ಥಾನ. ಕನ್ಯಾ ರಾಶಿಯವರಿಗೆ ಶನಿ ಸಪ್ತಮ ಸ್ಥಾನ ಶುಭ ಸ್ಥಾನ ಆಗಿರ್ತಕ್ಕಂಥದ್ದು. ಆದ್ದರಿಂದ ಯಾವುದೇ ಕೆಲಸ ನಿಧಾನ ಆಗಲ್ಲ, ಆದರೆ ಸ್ವಲ್ಪ ನಿಧಾನ ಆಗೋದಿಲ್ಲ. ಆದರೆ ನಿಮಗೆ ಹಣಕಾಸಿನ ಒಳಹರಿವು ಕಡಿಮೆ ಆಗ್ತಕ್ಕಂಥದ್ದು, ವೃಥಾ ಖರ್ಚುಗಳಿರ್ತಕ್ಕಂಥದ್ದು. ಈ ರವಿ ಕುಜರಿಂದ ನಿಮಗೇನಾಗ್ತದೆ, ವೃಥಾ ತಿರುಗಾಟ ಇರ್ತಕ್ಕಂಥದ್ದಾಗ್ತದೆ. ಸಾಯೀಶ್ವರ ಯಜ್ಞೆ ಸತ್ಯದೇವಾಗಿದೆ ಮೇ ತನ್ನ ಸರ್ವ ಪ್ರಚೋದಯಾತ್ ಅಂತೇಳಿ ಸತ್ಯಸಾಯಿ ಬಾಬಾ ಅವ್ರನ್ನ ಧ್ಯಾನ ಮಾಡಿ. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಕರವಾದ ದಿನ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ತುಲಾರಾಶಿಗೆ ಬಂದಾಗ ಗುರು ನವಮ ಸ್ಥಾನದಲ್ಲಿ ಅಂದರೆ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ತುಲಾರಾಶಿ.
ಕೇತು 11, ಚಂದ್ರ 12, ರವಿ ಕುಜ ಬುಧರು 4ನೇ ಸ್ಥಾನದಲ್ಲಿ, ರಾಹು ಪಂಚಮಂ, ಶನಿ ಷಷ್ಠಮ ಸ್ಥಾನದಲ್ಲಿರ್ತಕ್ಕಂಥದ್ದು. ನಿಮಗೆ ಈ ದಿನ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಹಿಡಿದಿರ್ತಕ್ಕಂಥ ಕಾರ್ಯಗಳಲ್ಲಿ ಪ್ರಗತಿ ಇರ್ತಕ್ಕಂಥದ್ದು, ಹಣಕಾಸು ಬರೋ ಹೋಗ್ತಕ್ಕಂಥದ್ದು, ಸಮಾನತೆ ಇರ್ತಕ್ಕಂಥದ್ದು, ನಷ್ಟ ಇರಲ್ಲ ಇವತ್ತು ನಿಮಗೆ. ಕೃಷಿ, ಈ ರೇಷ್ಮೆ ಸಲಕರಣೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗುರುಧ್ಯಾನ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ. ಇಲ್ಲದ ವೃಶ್ಚಿಕ ರಾಶಿಗೆ ಬಂದಾಗ ಅಷ್ಟಮಂ ಗುರುಂ ಕೇತುಂ ದಶಮಂ, ಅಷ್ಟಮ ಸ್ಥಾನದಲ್ಲಿ ಗುರು, ಕೇತು ದಶಮ ಸ್ಥಾನದಲ್ಲಿ, ಚಂದ್ರನ 11ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ರವಿ ಕುಜ ಬುಧರು 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ರಾಹು 4, ಶನಿ ಅಂತಕ್ಕಂಥ 5ನೇ ಸ್ಥಾನ ಇರೋದ್ರಿಂದ ನಿಮಗೆ ಈ ಮೈನಸ್ಸು ಇವತ್ತೆಲ್ಲ ನಿಮಗೆ ಮೈನಸ್ ಆ್ಯಕ್ಟಿವಿಟಿ ಇರ್ತಕ್ಕಂಥದ್ದು. ಸ್ವಲ್ಪ ಹುಷಾರಾಗಿರಿ. ಇಲ್ಲಿ ವ್ಯವಹಾರಗಳು ಮಾಡುವಾಗ ನೀವು ವಾಗ್ವಾದ ಕೇಳಿಬೇಡಿ. ಇರ್ತಕ್ಕಂಥ ಬಂಡವಾಳನ ಹಾಗೆಯೇ ಸಂರಕ್ಷಣೆ ಮಾಡ್ಕೊಳ್ಳೋಕೆ ನೋಡಿ, ನಿಮಗೆ ಒಳ್ಳೇದಾಗ್ತಕ್ಕಂಥದ್ದು. ಸೆಲ್ಫ್ ಎಂಪ್ಲಾಯ್ಸ್ಗೆ ಶುಭಕರವಾದ ದಿನ. ಕುಲದೇವತೆಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ನಾವು ಧನಸ್ ರಾಶಿಗೆ ಬಂದಾಗ ಗುರು ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು, ಕೇತು ನವಮ, ಚಂದ್ರ 10, ಶುಕ್ರ ಬುಧ ರವಿ 2ನೇ ಸ್ಥಾನದಲ್ಲಿ, ಶನಿ ಅರ್ಧಾಷ್ಟಮದಲ್ಲಿ 4ನೇ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಇವು ನಿಮಗೆ ಮೈನಸ್ ಇಂಟು ಪ್ಲಸ್, ಅಂದರೆ ಅಲ್ಲಿ ಲಾಭನೂ ಇಲ್ಲ, ಇಲ್ಲಿ ನಷ್ಟವೂ ಇಲ್ಲಿರ್ತಕ್ಕಂಥದ್ದು. ಸಾಮಾನ್ಯವಾದ ರೀತಿಯ ಜೀವನ ಇರ್ತಕ್ಕಂಥದ್ದು. ಇವತ್ತು ಯಾವುದೇ ಹೆಚ್ಚಿನ ಲಾಭ ಇರ್ತಕ್ಕಂಥದ್ದಿಲ್ಲ. ಒಳಹರವು ಕಡಿಮೆನೂ ಇರ್ತದಿಲ್ಲ, ಜಾಸ್ತಿನೂ ಇರೋದಿಲ್ಲ, ಸಮತಟ್ಟಾಗಿರ್ತಕ್ಕಂಥದ್ದು. ಈ ಪುಸ್ತಕ, ಪೆನ್ನು ಮತ್ತು ಸ್ಟೇಷನರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾದ ದಿನ. ಹನುಮಂತ ನಾಮಸ್ಮರಣೆ ಮಾಡಿ. ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಯವರಿಗೆ ಗುರು 6ನೇ ಸ್ಥಾನದಲ್ಲಿ, ಶನಿ ಶುಭಕರವಾಗಿರ್ತಕ್ಕಂಥ 3ನೇ ಸ್ಥಾನದಲ್ಲಿ, ಕೇತು ಸಹ ಶುಭ ಸ್ಥಾನದಲ್ಲಿರೋದ್ರಿಂದ ಇವತ್ತು ನಿಮಗೆ ಅಪಾರವಾಗಿರ್ತಕ್ಕಂಥ ಲಾಭ ಬರ್ತಕ್ಕಂಥದ್ದು, ಹಣ ಒಳಗಿರ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಮನ್ನಣೆ ಇರ್ತಕ್ಕಂಥದ್ದಾದ್ಮೇಲೆ ಹೈನುಗಾರರಿಗೆ ಅಂದರೆ ದನಕರುಗಳು ಬೆಳೆಸ್ತಕ್ಕಂಥವ್ರಿಗೆ ಒಳ್ಳೆಯ ಪ್ರಗತಿಪರವಾಗಿರ್ತಕ್ಕಂಥ ದಿನ. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ನೋಡಿ, ಇವತ್ತು ಕುಂಭರಾಶಿಯವರಿಗೆ 100% ಸಕ್ಸಸ್ಸು. ಗುರು 5ನೇ ಸ್ಥಾನದಲ್ಲಿದ್ದಾನೆ, ಶನಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಉಳಿದಿರ್ತಕ್ಕಂಥವರೆಲ್ಲ ಶುಭ ಸ್ಥಾನಗಳಲ್ಲಿರೋದ್ರಿಂದ ನಿಮಗೇನು ಇವತ್ತು ಅಷ್ಟು ತೊಂದರೆ ಆಗೋದಿಲ್ಲ. ಸಾಮಾನ್ಯವಾದ ರೀತಿ ಹಣಕಾಸು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ನಷ್ಟ ಆಗೋದಿಲ್ಲ ನಿಮಗೆ. ಈ ದಿನ ಹೇಳಬೇಕಂದ್ರೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ತರಕಾರಿ ಹೂವು ವ್ಯಾಪಾರ ಮಾಡ್ತಾರೆ ಅವರಿಗೆ ಒಳ್ಳೆಯ ದಿನ. ಕುಲದೇವತೆಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಗುರು 4ನೇ ಸ್ಥಾನದಲ್ಲಿ, ಶುಭ ಸ್ಥಾನ, ಕೇತು 6ರಲ್ಲಿ. ಅದೇ ರೀತಿಯಲ್ಲಿ ಸ್ವಕ್ಷೇತ್ರ ಅಂತ ಕರೀತಾರೆ ಮೀನರಾಶಿ. ಗುರುವಿಗೆ ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು. ಚಂದ್ರ ಅಷ್ಟಮ, ಶುಕ್ರ ಬುಧ ರವಿ 11ನೇ ಸ್ಥಾನದಲ್ಲಿರ್ತಕ್ಕಂಥದ್ದು, ಕೇತು 6 ಇರ್ತಕ್ಕಂಥದ್ದು. ರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು. ರಾಹುಂ ಕರೋತಿ ಬಾಹುಬಲಂ ವಿಜಯಂ ಅಂತಕ್ಕಂಥದ್ದು 12ನೇ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಈ ಸ್ವಕ್ಷೇತ್ರ ಗುರುವಿನ ಸ್ಥಾನವಾಗಿರೋದ್ರಿಂದ ಲಾಭಕರವಾಗಿರ್ತಕ್ಕಂಥ ದಿನ ಆಗ್ತಕ್ಕಂಥದ್ದಾದ್ಮೇಲೆ ಇದು ಅದಲ್ಲದೆ ವೈದ್ಯರಿರ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಗುರುಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ಅದೃಷ್ಟಕ್ಕೂ, ಕೇಸರಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು 12 ರಾಶಿಗಳವರ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಗುರುಗಳ ದಯದಿಂದ ನಿಮಗೆ ಈ ದಿನ ಎಲ್ಲವೂ ಶುಭಕರವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದಿನ ಭವಿಷ್ಯದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಆದ್ಮೇಲೆ ನಮ್ಮ ಚಾನಲ್ಗೆ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೀವು ನೋಡಿ ಸಂತೋಷ ಪಡ್ತಕ್ಕಂಥವರು ಅಥವಾ ಅದರಿಂದ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗಿರ್ತಕ್ಕಂಥ ಯಾವುದೇ ಅನುಮಾನಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಜೈ ಶ್ರೀರಾಮ್.